ಬರೋಬ್ಬರಿ 62 ಕೋಟಿ ಚಿನ್ನ ಅಡಮಾನ ಪ್ರಕರಣದ ಜಾಡನ್ನ ಈಗ ಜಾರಿ ನಿರ್ದೇಶನಾಲಯ ಬೆನ್ನತ್ತಿದೆ. ಇದು ಸರಿಸುಮಾರು ಒಂದು ದಶಕದ ಹಿಂದೆ ನಡೆದಂಥ ಪ್ರಕರಣ. 2018ರಲ್ಲಿ ಈ ಕುರಿತು ಇಡೀ ಪ್ರಕರಣ ದಾಖಲಿಸಿಕೊಂಡಿತ್ತು. ಅದರ ಬಿಸಿ ಈಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ RM ಮಂಜುನಾಥ ಗೌಡರಿಗೆ ತಟ್ಟಿದೆ. 2 ದಿನಗಳಿಂದ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಬಳಿಕ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ಜಾರಿ ನಿರ್ದೇಶನಾಲಯ. ಬೆಂಗಳೂರಿನ 1ನೇ CCH ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ. ನ್ಯಾಯಾಲಯದ ಆದೇಶದಂತೆ ಬರೋಬ್ಬರಿ 14 ದಿನ ಮಂಜುನಾಥ್ ಗೌಡರನ್ನ ಇಡಿ ತನ್ನ ಕಸ್ಟಡಿಗೆ ಪಡೆದುಕೊಂಡಿದೆ. ಈ ನಡುವೆ ಮಂಜುನಾಥ್ ಗೌಡರಿಗೆ ಆರೋಗ್ಯ ಸಮಸ್ಯೆ ಇದ್ದು, ಈ ಹಿನ್ನೆಲೆಯಲ್ಲಿ ವೈದ್ಯಕೀಯ ಸವಲತ್ತು ನೀಡೋಕ್ಕೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ದಿನದಲ್ಲಿ 30 ನಿಮಿಷ ವಕೀಲರ ಭೇಟಿಗೂ ಸಹ ಅವಕಾಶವನ್ನು ನ್ಯಾಯಾಲಯ ನೀಡಿದೆ. ಶಿವಮೊಗ್ಗದಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಮಂಗಳವಾರ ಶಿವಮೊಗ್ಗದಲ್ಲಿ 8 ಕಡೆ ಇಡಿ ದಾಳಿ ನಡೆಸಿತ್ತು. ಈ ದಾಳಿ ಇಂದು ಸಹ ಮುಂದುವರೆದಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ RM ಮಂಜುನಾಥ ಗೌಡ ಅವರ ಆಪ್ತರಿಗೆ ಇಡಿ ಶಾಕ್ ಕೊಟ್ಟಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುಧೀರ್ ಅವರ ನಿವಾಸದ ಮೇಲೆ ದಾಳಿ ನಡೆದಿದೆ. ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ತೀರ್ಥಹಳ್ಳಿಯಲ್ಲೂ ಸಹ ಇಡಿ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದಾರೆ. ಮಂಜುನಾಥ್ ಗೌಡ ಅವರ ಆಪ್ತ ಕೃಷ್ಣಮೂರ್ತಿ ಭಟ್ ಅವರ ನಿವಾಸದ ಮೇಲೆ ದಾಳಿ ಮಾಡಿ ದಾಖಲೆಗಳ ಶೋಧನೆ ನಡೆಸಿದ್ದಾರೆ. ಈಗಾಗಲೇ ಮಂಜುನಾಥ ಗೌಡರ ವಾಹನ ಚಾಲಕರಾದಂಥ ಶಿವು ಅವರ ನಿವಾಸದ ಮೇಲೆ ನಿನ್ನೆಯೇ ದಾಳಿ ನಡೆದಿದೆ ಮತ್ತು ಹಗರಣ ನಡೆದಂಥ ಶಾಖೆಯಾದಂಥ ನೆಹರು ರಸ್ತೆಯ ಡಿಸಿಸಿ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಆಗಿದ್ದಂಥ ಶೋಭಾ ಅವರ ನಿವಾಸದ ಮೇಲೆ ಮತ್ತು ಹಗರಣ ನಡೆದಂಥ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂಥ ನಾಗಭೂಷಣ್ ಅವರ ಮನೆಯ ಮೇಲೂ ಸಹ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಶೋಧ ನಡೆಸಿದ್ರು ಮತ್ತು ಹಗರಣ ನಡೆದಿದೆ ಅನ್ನಲಾದಂಥ ನೆಹರು ರಸ್ತೆಯ ಶಾಖೆಗೂ ಸಹ ಭೇಟಿ ನೀಡಿ ಅಲ್ಲೂ ಸಹ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. 2 ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಡಿ ನಿರಂತರ ದಾಳಿಗಳನ್ನು ನಡೆಸ್ತಾ ಇದೆ. ಬೆಂಗಳೂರಿನಲ್ಲೂ ಸಹ RM ಮಂಜುನಾಥ್ ಗೌಡರು ಅಪೆಕ್ಸ್ ಬ್ಯಾಂಕ್ನ ಗೆಸ್ಟ್ ಹೌಸ್ನಲ್ಲಿದ್ದರು. ಆ ಸಂದರ್ಭದಲ್ಲಿ ಬೆಳಗ್ಗೆ ಆ ಅಪೆಕ್ಸ್ ಬ್ಯಾಂಕ್ನ ಗೆಸ್ಟ್ ಹೌಸ್ಗೆ ಹೋಗಿ ಮಂಜುನಾಥ್ ಗೌಡರ ವಿಚಾರಣೆಯನ್ನು ಸರಿಸುಮಾರು 12-13 ಗಂಟೆಗಳ ಕಾಲ ನಡೆಸಿದರು. ನಂತರ ಇಡಿ ಅವರನ್ನು ವಶಕ್ಕೆ ತೆಗೆದುಕೊಂಡಿತ್ತು. ಈಗ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ. ಈಗ ನ್ಯಾಯಾಲಯ ಮತ್ತೆ ಮಂಜುನಾಥ್ ಗೌಡರನ್ನ 14 ದಿನಗಳ ಕಾಲ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿದೆ. ಈಗ 14 ದಿನ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ.